ಇಂಡಿಗೋ ವಿಮಾನ ರದ್ದಾಯಿತು. ವಿದೇಶಿ ಮಹಿಳೆ ಹಂಗಾಮ ರಂಪಾಟ ಏನೋ ಮಾಡಿಬಿಟ್ಟಿದ್ದಾರಲ್ಲಿ. ಇಂಡಿಗೋ ಕೌಂಟರ್ ಮೇಲೆ ಹತ್ತುಬಿಟ್ಟು ಮಹಿಳೆ ಆಕ್ರೋಶ ವ್ಯಕ್ತಪಡಿಸಿರೋದು. ಸಿಬ್ಬಂದಿಗೆ ವಿದೇಶಿ ಮಹಿಳೆ ತೀವ್ರ ತರಾಟೆಗೆ ತೆಗೆದುಕೊಂಡಿರೋದು. ವಿದೇಶಿ ಮಹಿಳೆ ಅವತಾರಕ್ಕೆ ಸಿಬ್ಬಂದಿನ ಬೆಚ್ಚಿಬಿದ್ದುಬಿಟ್ಟಿದ್ದಾರೆ. ಇಲ್ಲಿ ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ ಏರ್ಪೋರ್ಟ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ಅಂದರೆ ಇಲ್ಲಿ ಏನಾಗುತ್ತೆ, ಅದನ್ನೇ ಸೋನು ಸೂದ್ ಕೂಡ ಅದನ್ನೇ ಹೇಳ್ತಾ ಇದ್ದದ್ದು, ಆ ಸಿಬ್ಬಂದಿಯ ಸ್ಥಿತಿ ನೀವು ಅರ್ಥ ಮಾಡ್ಕೊಳ್ಬೇಕು, ಸಿಬ್ಬಂದಿ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ಯಾವುದೇ ಸಿಬ್ಬಂದಿ ವಿಮಾನಗಳೇ ಹಾರದೇ ಇದ್ದರೆ ಸಿಬ್ಬಂದಿಗಳು ಆಮೇಲೆ ಕೆಲಸನೂ ಕಳ್ಕೊಳ್ತಾರೆ. ನಮ್ಮೆಲ್ಲರಿಗೂ ಗೊತ್ತಿರಬೇಕಾಗಿರ್ತಕ್ಕಂಥ ವಿಚಾರ. ಸಪೋಸ್ ವಿಮಾನ ಹಾರಲಿಲ್ಲ ಅಂತ ಅಂದ್ಕೊಳ್ಳಿ, ಒಂದು ವಿಮಾನ ಹಾರಲಿಲ್ಲ, 10 ಹಾರಲಿಲ್ಲ, 50 ಹಾರಲಿಲ್ಲ, 100 ಹಾರಲಿಲ್ಲ, 1000 ವಿಮಾನಗಳು ಹಾರಲೇ ಇಲ್ಲ ಅಂತಾದಾಗ, ಅದು ಹಾರದೇ ಇದ್ದಾಗ ಜನ ಟಿಕೆಟೇ ಬುಕ್ ಮಾಡದೇ ಇದ್ದರೆ ಆ ಸಿಬ್ಬಂದಿ ಎಲ್ಲ ಏನು ಮಾಡ್ತಾರೆ ಹೇಳಿ? ಏನು ಮಾಡಬಹುದಾಗುತ್ತೆ ಆ ಸಿಬ್ಬಂದಿ? ಇಷ್ಟೊಂದು ಜನ ಸಿಬ್ಬಂದಿ ಯಾಕೆಂತ ಕೆಲಸನ ಕಿತ್ತು ಹಾಕ್ತಾರೆ. ಎಲ್ಲರೂ ಮನೆಗೆ ಬರಬೇಕು, ಕಣ್ಣೀರು ಹಾಕೊಂಡು ಮನೆಗೆ ಬರ್ತಾರೆ ಅನೇಕರು. ಇದ್ದು ಒಂದು ಕೆಲಸ ಹೋಯಿತು, ನೆಕ್ಸ್ಟ್ ಇನ್ಯಾವ ಕೆಲಸ ಹುಡುಕಬೇಕು, ಎಲ್ಲಿ ಹುಡುಕಬೇಕು ಅಂಥೇಳಿ. ಇದರ ಮಧ್ಯದಲ್ಲಿ ಪ್ರಯಾಣಿಕರ ಸಂಯಮ ತೋರಿಸ್ಬೇಕು. ಇಂಥ ವಿಚಾರಗಳು ಸಿಬ್ಬಂದಿಯ ನಿರ್ಧಾರದ ಮೇಲೆ ನಡೆಯುವಂಥ ವಿಚಾರಗಳಲ್ಲ. ಅಲ್ಲಿ ಯಾರೋ ನಿಮಗೆ ಆ ಕೌಂಟ್ರ್ಗಳಲ್ಲಿ ಕೂತಿರ್ತಾರಲ್ಲ, ಅಟೆಂಡ್ ಮಾಡುವಂತಹವರು, ಪ್ರಯಾಣಿಕರ ಯೋಗಕ್ಷೇಮವನ್ನು ನೋಡಿಕೊಳ್ಳುವಂತಹವರು, ಅವರಿಗೆ ಟಿಕೆಟ್ಗೆ, ಬೋರ್ಡಿಂಗ್ಗೆ, ಒಳಗಡೆ ಕಳಿಸುವುದಕ್ಕೆ ನೆರವಾಗುವಂಥ ಸಿಬ್ಬಂದಿ ಇರ್ತಾರಲ್ಲ, ಇವರ ಮೇಲೆ ಇಂಥ ಅಮಾನವೀಯ ವರ್ತನೆಗಳು ಸಲ್ಲದು. ಆ ಜಾಗದಲ್ಲಿ ನೀವು ಯಾರಾದರೂ ಸರಿ, ಈ ಕಡೆ ನೀವು ಪ್ರಯಾಣಿಕರಿದ್ದೀರಿ, ಇವಾಗ ಆ ಕಡೆ ಸಿಬ್ಬಂದಿ ಕೂತಿದ್ದಾರೆ, ಸಿಬ್ಬಂದಿನ ಈ ಕಡೆ ತಂದುಬಿಡೋಣ, ನಾವು ಪ್ರಯಾಣಿಕರ ಕಡೆ ತಂದುಬಿಡೋಣ, ಪ್ರಯಾಣಿಕರನ್ನ ಸಿಬ್ಬಂದಿ ಕಡೆ ಕೂರಿಸೋಣ. ಏನು ಮಾಡಬಹುದು ಹೇಳಿ? 1000 ಜನ ಎಷ್ಟೊತ್ತಿಗೆ ವೆಯ್ಟ್ ಮಾಡೋದು? 1 ಗಂಟೆ ಆಯಿತು ನಾವು ಕಾಯ್ತಾ ಇದ್ದೀವಿ, 2 ಗಂಟೆ ಆಯಿತು ಕಾಯ್ತಾ ಇದ್ದೀವಿ, ಎಷ್ಟೊತ್ತು ಇದೇ ಥರ ಮಾಡೋದು ನಾವು? ನಮಗೇನು ಬೇರೆ ಕೆಲಸ ಇಲ್ವಾ? ನನ್ನ ಬಿಸ್ನೆಸ್ ಹಾಳಾಯಿತು, ನಂದು 2 ಲಕ್ಷ ಹಾಳಾಯಿತು, ನಂದು ಅಲ್ಲಿ ಸಮಾರಂಭ ಇತ್ತು ಹೋಗೋಕ್ಕಾಗಲಿಲ್ಲ, ಅಲ್ಲಿ ನಮ್ಮ ಮನೆಯಲ್ಲಿ ಯಾರೋ ತೀರ್ಕೊಂಡಿದ್ದಾರೆ ಹೋಗೋಕ್ಕಾಗಲಿಲ್ಲ, ಯಾಕೆ ಹಿಂಗೆ ಮಾಡಿದ್ದೀರಿ? ನಾವು ದುಡ್ಡು ಕೊಟ್ಟಿಲ್ವಾ, ದುಡ್ಡು ತೊಗೊಂಡಿಲ್ವಾ, ಟಿಕೆಟ್ಗೆ ಟ್ಯಾಕ್ಸ್ ಕಟ್ಟಲ್ವಾ? ಎಲ್ಲ ಬರುತ್ತೆ ಇದರಲ್ಲಿ. ಆ ಕಡೆ ಕೂತ್ಕೊಳ್ಳೋಣ. ಈಗ ಇದು ಪ್ರಯಾಣಿಕರ ಕಥೆ ಆಯಿತು. ಆ ಕಡೆ ಕೂತ್ಕೊಂಡಾಗ ಅವ್ರ ಪರಿಸ್ಥಿತಿ ಏನು ಹೇಳಿ? ಅವ್ರ ವಿಮಾನ ಹಾರಬೇಡಿ ಅಂತ ಅವ್ರು ಹೇಳಿರ್ತಾರ? ಅವ್ರ ಇನ್ಸ್ಟ್ರಕ್ಷನ್ ಮೇಲೆ ವಿಮಾನ ಹಾರಲ್ವಾ? ಕಂಪನಿದೇನೋ ಡಿಸಿಷನ್ ಇರುತ್ತೆ, ಮ್ಯಾನೇಜ್ಮೆಂಟ್ದೇನೋ ಡಿಸಿಷನ್ ಇರುತ್ತೆ, ಇನ್ಯಾವುದೋ ಷಡ್ಯಂತ್ರ ಕೂಡ ಇರಬಹುದು. ಐ ಡೋಂಟ್ ನೋ, ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಷಡ್ಯಂತ್ರನೂ ಮಾಡಿರಬಹುದು. ಕಾಂಪಿಟೇಟರ್ಸ್ ಇರ್ತಾರಲ್ಲ, ಅವ್ರದ್ದೇನೋ ಪ್ಲಾನ್ ಮಾಡಿರಬಹುದು. ಅಥವಾ ಸಿಬ್ಬಂದಿ, ಯಾರು ಪೈಲಟ್ಗಳಿರ್ತಾರಲ್ಲ, ಅವ್ರ ನಡುವೆನೇ ಒಂದಷ್ಟು ಬಿಕ್ಕಟ್ಟಿರಬಹುದು. ಅವ್ರ ಸ್ಟ್ರೈಕ್ ಕೂಡ ಮಾಡ್ತಿರಬಹುದು. ಅವ್ರದ್ದೊಂದು ವೇತನಕ್ಕೇನೋ ಪ್ರಾಬ್ಲಮ್ ಇರಬಹುದು. ಅಥವಾ ಅವ್ರ ಕೆಲಸ ಕಡಿಮೆ ಮಾಡಿ ಅಂತ ಸಿಬ್ಬಂದಿಗೆ ಮ್ಯಾನೇಜ್ಮೆಂಟೇ ಹೇಳಿರಬಹುದು. ಗೊತ್ತಿಲ್ಲ ಅಲ್ಲ. ಅವ್ರ ಮೇಲೆ ಈ ಥರ ಹಾರಾಡೋದಿದೆಯಲ್ಲ, ವಿಮಾನದಲ್ಲಿ ಹಾರಾಡಬೇಕು. ಇದ್ರ ಮೇಲೆ, ಈ ಸಿಬ್ಬಂದಿ ಮೇಲೆ ನೋಡಿ, ಆ ಥರ ಹತ್ತುಬಿಟ್ಟೆಲ್ಲ ಮೇಲಕ್ಕೆ ಹಾರಕ್ಕೆ ಹೋಗಬಾರ್ದು. ಅವಾಗ ಟೇಕ್ ಆಫ್ ಆಗಲ್ಲ. ನೀವು ನೋಡಿ, ಈ ಥರ ಎಲ್ಲ ಹತ್ತುಬಿಟ್ರೆ ಟೇಕ್ ಆಫ್ ಅಲ್ಲಿಂದ ಟೇಕ್ ಆಫ್ ಆಗೋಕ್ಕಾಗಲ್ಲ, ರನ್ವೇಲೇ ಟೇಕ್ ಆಫ್ ಆಗಬೇಕು. ನೀವು ಯಾರೇ ಈ ಥರ ಗಲಾಟೆ ಮಾಡ್ತಾಯಿದ್ರು ಕೂಡ ರನ್ವೇಯಿಂದ ಟೇಕ್ ಆಫ್ ಆಗುತ್ತೆ ವಿಮಾನ. ಈ ಥರ ಸಿಬ್ಬಂದಿ ಕುಳಿತಿರೋ ಟೇಬಲ್ ಮೇಲೆ ನೀವು ಹತ್ತುಬಿಟ್ರೆ ಅಲ್ಲಿಂದ ನೀವು ಟೇಕ್ ಆಫ್ ಆಗೋಕ್ಕಾಗುತ್ತಾ? ನೋಡಿ, ಪ್ರಯಾಣಿಕರು ಇಲ್ಲಿಂದೆಲ್ಲ ಟೇಕ್ ಆಫ್ ಆಗಿ ಟ್ರೈ ಮಾಡಿಬಿಡ್ತಾರೆ. ಈ ಥರದ ಹಾರಾಟ ಚೀರಾಟ ಅನಗತ್ಯ. ಏನು ತಿಳ್ಕೊಂಡಿದ್ದಾರೆ ವ್ಯವಸ್ಥೆಯಲ್ಲಿ ಏನಿದೆ ಹೇಳಿ? ವಿಮಾನದಲ್ಲಿ ಹಾರಾಟ ಮಾಡೋರು ಅಂದರೆ ತುಂಬ ಚೆನ್ನಾಗಿ ಓದ್ಕೊಂಡ್ಬಿಟ್ಟಿರ್ತಾರೆ, ನಾಲೆಡ್ಜ್ ಪೀಪಲ್ಲು, ಶ್ರೀಮಂತರು, ಜ್ಞಾನಿಗಳು, ವಿದ್ಯಾವಂತರು, ಈ ಥರದ್ದೆಲ್ಲ ಇದೆಯಲ್ಲ, ಕೋಟ್ ಅಂಡ್ ಅನ್ಕೋಟ್, ಈ ಥರದ ಕೊಂಬುಗಳೆಲ್ಲ ಇದೆಯಲ್ರಿ. ಆ ಕೊಂಬುಗಳು ಉಳಿಸ್ಕೊಳ್ಳೋಕ್ಕಾದರೂ ಸ್ವಲ್ಪ ನಾವು ಗಂಭೀರವಾಗಿ ನಡ್ಕೊಳ್ಬೇಕಾಗತ್ತೇನೋ ಅಂತ. ಇಂಥ ಕೊಂಬುಗಳನ್ನು ಉಳಿಸಿಕೊಳ್ಳುವ ಸಲುವಾಗಿ ಸಮಾಜ ಕೊಟ್ಟಿರೋ ಕೊಂಬುಗಳು ಇವೆ. ಈಗ ಬಿಡಿ, ಜನ ಇವರೆಲ್ಲ ನೋಡಿಬಿಟ್ರೆ ನೋಡಿ, ಮಹಿಳೆ ಇಲ್ಲಿಂದನೇ ಟೇಕ್ ಆಫ್ ಆಗಿ ಟ್ರೈ ಮಾಡ್ತಿರೋದು. ಪ್ಲೇ ಮಾಡ್ರಪ್ಪ ಅದು. Je vais retourner à mon pays. Je vais retourner à mon pays. C'est un fou qui a gaspillé mon billet. Alors, je vais mon billet. Je vais mon billet. Je vais mon billet. Je vais retourner en France. Je vais. Personne. Je vais retourner en France. Je vais mon billet. Tout le monde, ils ont tout cancellé. Ils ont tout cancellé. Quand ils cancellent, il faut occuper des gens. Il faut occuper des gens. Il n'y a rien à manger. Il n'y a rien à dormir. Je prends mon billet. Je vais retourner à mon pays. Je vais retourner à mon pays. C'est un fou qui a gaspillé mon billet. Alors, je vais mon billet. Je vais mon billet. Je vais mon billet. Je vais retourner en France. ಸಿಬ್ಬಂದಿಗೆ ಇವ್ರ ಭಾಷೆ ಅರ್ಥ ಆಗದೆ ಇದ್ದರೆ ಪರವಾಗಿಲ್ಲ, ಭಾಷೆ ಅರ್ಥ ಆಗ್ಬಿಟ್ಟಾಗ ಕಷ್ಟ ಆಗಬಹುದೇನೋ. ಭಾಷೆ ಅರ್ಥ ಆದಂಗಿಲ್ಲ, ಮೇಡಮ್ ಪ್ಲೀಸ್ ಇಳಿರಿ ಮೇಡಮ್ ಅಂತ ಅಷ್ಟೇ ಅವ್ರು ಕೇಳ್ಕೊಳ್ತಾ ಇದ್ದಂಗಿದೆ. ಈ ಥರ ವರ್ತನೆಗಳಾಗಬಾರ್ದು. ಐ ಅಗ್ರಿ.
ಪ್ರಯಾಣಿಕರಿಗೆ ಸಾಕಷ್ಟು ಇನ್ಕನ್ವೀನಿಯನ್ಸ್ ಆಗಿರುತ್ತೆ ಈ ಒಂದು ವಿಚಾರಗಳಲ್ಲಿ. ಫ್ರಸ್ಟ್ರೇಷನ್ ಇರುತ್ತೆ ಅವ್ರಿಗೆ, ಉದ್ವೇಗ ಇರುತ್ತೆ, ಅಟೆಂಡ್ ಆಗಲಿಲ್ಲ, ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ, ರೀಚ್ ಆಗಲಿಕ್ಕೆ ಆಗಲಿಲ್ಲ ಅನ್ನೋ ಹತಾಶೆ ಇರುತ್ತೆ, ಬೇಸರ ಇರುತ್ತೆ. ಯಾರೋ ಇಂಟರ್ವ್ಯೂಗೆ ಹೋಗಬೇಕಿದ್ರೆ ಇಂಟರ್ವ್ಯೂಗೆ ಹೋಗೋರಂತೂ ಖಂಡಿತ ಇನ್ಫಾರ್ಮ್ ಮಾಡಿರ್ತಾರೆ, ಸರ್ ಈ ಥರ ನಮಗೆ ಫ್ಲೈಟ್ ಬುಕ್ ಮಾಡಿದ್ವಿ, ನಾವು ಬರೋಕ್ಕಾಗಲಿಲ್ಲ, ನೆಕ್ಸ್ಟ್ ಫ್ಲೈಟಲ್ಲಿ ನಾವು ಬರ್ತೀವಿ, ಸಿಗುವಂಥ ಫ್ಲೈಟಲ್ಲಿ ಬರ್ತೀವಿ ಅಂಥೇಳಿ. ಆದರೆ ಈ ಥರದ್ದು ಇಲ್ಲಿ ಸರ್ಕಸ್ಗಳಿಗೆ ಅವಕಾಶ ಇರಬಾರ್ದಾಗಿತ್ತೇನೋ, ಸ್ವಲ್ಪ ವಿವೇಚನೆಯಿಂದ ಸಂಯಮದಿಂದ ನಡ್ಕೊಂಡಿದ್ರೆ ಚೆನ್ನಾಗಿತ್ತೇನೋ ಅಂಥೇಳಿ. ಇಂಡಿಗೋ ವಿಚಾರದಲ್ಲಿ ಏನೇನು ಆಗ್ತಿದೆ ಅಂಥೇಳಿ ಹೊರಬರುತ್ತೆ ಸತ್ಯ, ಇವತ್ತೆಲ್ಲ ನಾಳೆ ಹೊರಬರುತ್ತೆ. ಅದು ಮೇಲ್ನೋಟಕ್ಕೆ ಕಾಣ್ತಾ ಇರ್ತಕ್ಕಂಥ ಕಾರಣಗಳು ಏನೇ ಇದ್ದರೂ ಕೂಡ ಒಳಗಿನ ಕಾರಣಗಳು ಬೇರೆ ಇದ್ದಿರಬಹುದು. ಹಾಗಾಗಿ ಪ್ರಯಾಣಿಕರಿದ್ದ ಸಂದರ್ಭದಲ್ಲಿ ಸಂಯಮ ಕಾಪಾಡಿಕೊಳ್ಬೇಕಾಗತ್ತೆ. ಇಲ್ಲದೇ ಇದ್ದರೆ ಈ ಅಲ್ಲೇ ನಿಂತು ಬದಲಿ ವ್ಯವಸ್ಥೆ ಮಾಡಿಕೊಳ್ಳುವ ಬದಲಾಗಿ ಅಥವಾ ಟಿಕೆಟ್ ಕ್ಯಾನ್ಸಲೇಷನ್ಗೆ ಅವಕಾಶ ಇದ್ದರೆ ಬೇರೆ ವ್ಯವಸ್ಥೆ ಏನಾದರೂ ಮಾಡ್ಕೊಂಡು ಹೋಗಬಹುದೇನೋ ಅಂತ. ಬೇರೆ ವ್ಯವಸ್ಥೆಯಲ್ಲಿ ಬೇರೆ ಫ್ಲೈಟ್ಗಳು ಇನ್ನೊಂದು ಮತ್ತೊಂದು ಅಂಥ ನಿಮಗೆ ತೋರ್ತಿದ್ರೆ, ತುಂಬ ತೋರುತ್ತಿದ್ದರೆ, ಈಗ 20,000 75,000ಕ್ಕೆ ಮೇಲೆ ರೈಸ್ ಮಾಡಿಬಿಟ್ಟಿದ್ದಾರೆ, ದುಡ್ಡು ಯಾರು ಕೊಡ್ತಾರಪ್ಪ ಅಂತ ಒಂದು ಪ್ರಶ್ನೆ ಕೂಡ ಇರುತ್ತೆ. ನಿಮ್ಮ ಕೆಲಸದ ರೂಪುರೇಷೆಗಳ ಮೇಲೆ, ಕೆಲಸದ ಅದರದ್ದು ಒತ್ತಡದ ಮೇಲೆ, ಅದರ ಅನಿವಾರ್ಯತೆಯ ಮೇಲೆ ನೀವು ಡಿಸೈಡ್ ಆಗಿ ಅಂತ ನಾವು ಹೇಳಬಹುದು ಅಷ್ಟೇ. Ils ont tout cassé.